करसरसुजैः पुस्तकं शङ्खचक्रे अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीशः। रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोध। ಇದನ್ನು ಕೇಳಿಸಿಕೊಂಡ ಸೀತೆ ಲಕ್ಷ್ಮಣನನ್ನು ಹೋಗು ಅಂತ ಒತ್ತಾಯಿಸಿದ್ಲು. ರಾಕ್ಷಸರ ಬಾರಿ ಹೇಳಿಕೊಂಡಾಗಲೂ ಎದೆಗೂಡಿಗೆ ಕೈ ಹಾಕಿದಂತೆ ಮಾತನಾಡಿ ಕಳುಹಿಸಿಕೊಟ್ಲು. ಆ ಕೂಡಲೇ ಮುನಿವೇಷದಿಂದ ಬಂದ ರಾವಣ ಭಿಕ್ಷೆಯನ್ನು ಬೇಡಿ ತನ್ನನ್ನು ಅವಳ ಮುಂದೆ ಪರಿಚಯಿಸಿಕೊಂಡ. ಆಗ ಸೀತೆ ಯಾವುದಕ್ಕೂ ಲೆಕ್ಕ ಹಾಕದೆ ರಾಮನ ಬಗ್ಗೆ ಇರುವ ಅತ್ಯಂತ ಪ್ರೀತಿಯನ್ನೇ ಮತ್ತೆ ಅವನಿಗೆ ಮನವರಿಕೆ ಮಾಡಿಕೊಟ್ಲು. ರಾವಣ ತನ್ನ ಬಗ್ಗೆ ಮತ್ತಷ್ಟು ಹೇಳಿಕೊಳ್ತಾ ಸೀತೆಯ ಮಾತಿನಿಂದ ಕೋಪಗೊಳ್ತಾನೆ. ಅವಳು ಅಂತರವನ್ನು ಹೇಳುತ್ತಾಳೆ. ಸರ್ಷಪ ಎಲ್ಲಿ, ಮೇರು ಎಲ್ಲಿ, ಸೂರ್ಯ ಎಲ್ಲಿ, ಮಿಣುಕು ಹುಳ ಎಲ್ಲಿ, ದುರ್ಗಂಧ ಎಲ್ಲಿ, ಸುಗಂಧ ಎಲ್ಲಿ, ಮಿಣುಕು ಹುಳ ಎಲ್ಲಿ, ದುರ್ಗಂಧ ಎಲ್ಲಿ, ಸುಗಂಧ ಎಲ್ಲಿ, ಬಗೆ ಬಗೆಯ ನಡುವಿನ ಆ ಆಳ ಅಗಲಗಳನ್ನು ಅವಳು ತೋರಿಸಿಕೊಟ್ಟಾಗ ಕೋಪಗೊಂಡವನು ಪ್ರತಿಯಾಗಿ ಹೇಳ್ತಾನೆ, ನೀನು ಅಂದುಕೊಂಡಷ್ಟು ಸಾಮಾನ್ಯ ಅಲ್ಲ. ನಾನು ಕುಬೇರ ನನ್ನ ಅಣ್ಣ. ನನಗೆ ಮಲತಾಯಿಯಲ್ಲೇ ಹುಟ್ಟಿದವ. ನನ್ನನ್ನು ರಾವಣ ಅಂತ ಕರೀತಾರೆ. 10 ಕಂಠಗಳು, 10 ತಲೆಗಳು, ದಶಬುದ್ಧಿ, ಎಲ್ಲ ಕಡೆಯಲ್ಲೂ ಬೇಕಾದ ಹಾಗೆ ಯೋಚಿಸಬಲ್ಲೆ, ಪ್ರತಾಪಶಾಲಿಯಾಗಿದ್ದೇನೆ. ಅದು ಹೆಸರಿಗೆ ಮಾತ್ರ ತಲೆ. ದಶಬುದ್ಧಿ ಅಂತ ಇದ್ದಿದ್ದರೆ ಅವನು ಇಷ್ಟು ದುರ್ಬುದ್ಧಿಯನ್ನು ತೋರಿಸ್ತಿರಲಿಲ್ಲ. ಅಥವಾ ಕೆಲವೊಮ್ಮೆ ಬುದ್ಧಿಯೇ ಕೆಟ್ಟು ಹೋದರೆ ಅದಕ್ಕೆ ಆದ ಸಮಸ್ಯೆಯನ್ನು ಪರಿಹರಿಸುವುದು ಎಷ್ಟು ಮಾತ್ರಕ್ಕೂ ಸಾಧ್ಯ ಇಲ್ಲ ಅನ್ನುವುದು ಶಾಸ್ತ್ರದ ಮಾತು. ಬುದ್ಧಿ ಇಲ್ಲದೇ ಇದ್ದರೆ ದೊಡ್ಡ ಸಮಸ್ಯೆ ಅಲ್ಲ. ಇದ್ದ ಬುದ್ಧಿ ಪೂರ ಕೆಟ್ಟರೆ ಮತ್ತೆ ಮೊದಲಿನಂತೆ ಅವನ ಚರ್ಯೆಯನ್ನು ಉತ್ತಮಪಡಿಸುವುದು ಅಸಾಧ್ಯವಾದ ಮಾತು. ಆ ವೈಶ್ರವಣ ಕುಬೇರ ನನ್ನ ಸೋದರ ನನ್ನ ಎದುರುಗಡೆ ಯಾವುದೂ ರೀತಿಯಿಂದ ಅವನಿಗೆ ತುಂಬ ಗೌರವ ಇದೆ ಅಥವಾ ಅವನಿಗೆ ತುಂಬ ಸಾಮರ್ಥ್ಯ ಇದೆ. ಆದರೆ ಅದು ನನ್ನ ಮುಂದೆ ಏನೂ ಅಲ್ಲ. ನನ್ನನ್ನು ಕಂಡರೆ ದೇವತೆಗಳು, ಗಂಧರ್ವರು, ಪಿಶಾಚಗಳು, ಸರ್ಪ ಸಮೂಹ, ಇನ್ನೇನೇನು ಈ ಜಗತ್ತಿನಲ್ಲಿ ಜೀವಜಾತಗಳು ಅಂತಿವೆಯೋ ಎಲ್ಲವೂ ಕೂಡ ಭಯಾದ್ಭೀತಾ ಮೃತ್ಯೋರಿವ. ಪ್ರಜೆಗಳೆಲ್ಲರೂ ಕೂಡ ಸಾವನ್ನು ಕಂಡೊಡನೆ ಹೇಗೆ ಬೆದರಿ ದೂರಕ್ಕೆ ಸಾಗುತ್ತಾರೋ ಹಾಗೆ ನನ್ನ ಇರವು ಇವರು ಯಾರಿಗೂ ಕೂಡ ಧೈರ್ಯವಾಗಿ ನನ್ನ ಕಣ್ಣ ಮುಂದೆ ತಲೆ ಎತ್ತಿ ನಡೆಯುವುದಕ್ಕೆ ಅವರಿಗೆ ಸಾಧ್ಯವಾಗುವುದಿಲ್ಲ. ನನ್ನ ಅಣ್ಣನನ್ನೂ ಬಿಡದೆ ನಾನು ದ್ವಂದ್ವಂ ಆಸಾದಿತಃ ಅವನನ್ನು ಯುದ್ಧಕ್ಕೆ ಕರೆದು ಹೋರಾಡಿ ಅವನ ಕೈಯಲ್ಲಿದ್ದ ಅಪರೂಪದ ಪುಷ್ಪಕ ಎನ್ನುವ ಬೇಕಾದಲ್ಲಿಗೆ ಬೇಕಾದಂತೆ ಬೇಕಾದ ವೇಗದಲ್ಲಿ ಸಾಗಬಲ್ಲಂತಹ ಪುಷ್ಪಕವನ್ನು ನನಗಾಗಿ ಹೊತ್ತು ತಂದಿಟ್ಟುಕೊಂಡಿದ್ದೇನೆ. ಅಷ್ಟೇ ಅಲ್ಲ, ಈ ಹಿಂದೆಯೂ ಬಹಳಷ್ಟು ಬಾರಿ ದೇವತೆಗಳು ಇಂದ್ರನನ್ನೇ ಮುಂದಿಟ್ಟುಕೊಂಡು ಹೋರ ಬಂದವರು ಓಡೋಡಿ ಹೋಗಿದ್ದಾರೆ. ಹಾಗಾಗಿ ನೀನು ಯಾವ ರೀತಿಯಿಂದ ನನ್ನನ್ನು ಕಮ್ಮಿ ಅಂತ ಹೇಳ್ತಾ ಇದ್ದಿ? ಗಾಳಿ ನಾನು ಹೇಳಿದಲ್ಲಿ ಬೀಸಬೇಕು, ಹೇಳಿದಷ್ಟೇ ಬೀಸಬೇಕು. ಸೂರ್ಯ ನನಗೆ ಬೇಕಾದಲ್ಲಿಗೆ ಬೆಳಕು ಚೆಲ್ಲಬೇಕು. ಚಂದ್ರ ನನಗೆ ತಂಪೆರೆಯಬೇಕು. ಸಮುದ್ರ ಭೋರ್ಗರೆದು ನನ್ನ ಅನುಷ್ಠಾನಕ್ಕೆ ಅಡ್ಡಿಯನ್ನುಂಟುಪಡಿಸಕೂಡದು. ನದಿಯೂ ಕೂಡ ಒಳಗೊಳಗೆ ಹರಿಯತ್ತೆ ಹೊರತು ಮೇಲ್ಮುಖವಾಗಿ ಅಥವಾ ಮೇಲಿನ ಆಟೋಪವನ್ನೆಲ್ಲ ತಗ್ಗಿಸಿಬಿಡುತ್ತೆ. ಇನ್ನೇನು ಮರಗಳು ಕೂಡ ಎಲೆಗಳನ್ನು ಅಲ್ಲಾಡಿಸದೆ ನಿಂತು ಸುಮ್ಮನೆ ನನ್ನ ಬರುವುದು ಹೋಗುವುದು ಇತ್ಯಾದಿಗಳನ್ನು ಗಮನಿಸಿ ನಂತರ ತಮ್ಮ ನಿತ್ಯದ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುತ್ತೆ. ಇದೆಲ್ಲ ಯೋಚನೆ ಮಾಡಿದರೆ
ಯಾವ ದೃಷ್ಟಿಯಿಂದ ನೀನು ನನ್ನನ್ನು ಕಮ್ಮಿ ಅಂತ ಹೇಳ್ತಾ ಇದ್ದಿ? ಇನ್ನು ಈ ಸಮುದ್ರದ ಆಚೆಗೆ ಅತ್ಯಂತ ಸುಂದರವಾದ ಲಂಕಾ ಅನ್ನುವ ಊರು ಇದೆ. ರಾಕ್ಷಸರ ದೊಡ್ಡ ಗಡಣವೇ ಗುಂಪೆ ಅಲ್ಲಿ ಸೇರಿಕೊಂಡಿದೆ. ಇಂದ್ರನಿಗೆ ಅಮರಾವತಿ ಅಂತ ಲೋಕದಲ್ಲಿ ನೀವೆಲ್ಲ ಹೊಗಳುವ ಸಂಗತಿ ನನ್ನ ಅಮರಾವತಿಯ ಮುಂದೆ ಏನೂ ಅಲ್ಲ, ಲಂಕೆಯೇ ಮಿಗಿಲು. ಅತ್ಯಂತ ಎತ್ತರದ ಪಾಗಾರದಿಂದ ಕೂಡಿಕೊಂಡ ಬಂಗಾರದ ಕವಚ ವೈಡೂರ್ಯದ ಅಲಂಕಾರಗಳಿಂದ ಕೂಡಿಕೊಂಡ ಆ ಭಿತ್ತಿಯನ್ನು ನೋಡಲಿಕ್ಕೆ ಕಣ್ಣೆರಡು ಸಾಲದು. ಅಲ್ಲಿರುವ ಕುದುರೆ, ಆನೆ, ರಥಗಳು, ಬಗೆ ಬಗೆಯ ವಾದ್ಯ ಪ್ರಕೋಪಗಳು, ಇದು ಯಾವುದು ಕೂಡ ಬೇರೆ ಎಲ್ಲಿಗೂ ತುಲನೆ ಮಾಡಲಿಕ್ಕಾಗುವಂಥದ್ದಲ್ಲ. ಎಲ್ಲ ಕಾಲದಲ್ಲೂ ಬಿಡುವ ಹೂ ಹಣ್ಣುಗಳು, ಎಲ್ಲ ಕಾಲದಲ್ಲೂ ನಳನಳಿಸುವಂತಹ ಹಸಿರಾದಂತಹ ಉದ್ಯಾನಗಳು. ನೀನಲ್ಲಿ ವಾಸ ಮಾಡಿದರೆ ಆ ಉದ್ಯಾನಕ್ಕೂ ಚಂದ, ಆ ಹೂಗಳಿಗೂ ಒಂದು ಅರ್ಥ, ಆ ಹಣ್ಣುಗಳಿಗೂ ಸಾರ್ಥಕ್ಯ. ನೀನಿಲ್ಲದೆ ಹೋದರೆ ಆ ಕಾಡುಗಳಿಗೇನು ಅರ್ಥ, ಆ ನಾಡುಗಳಿಗೇನು ಅರ್ಥ, ಆ ಉದ್ಯಾನಗಳಲ್ಲಿ ಏನು ಚೆಲುವು? ನಿನ್ನನ್ನು ನೆನೆದಾಗ ನನ್ನ ಉಳಿದ ರಾಜಸ್ತ್ರೀಯರು ಎಷ್ಟೆಷ್ಟು ಜನ ಇದ್ದಾರೋ ಅವರು ಯಾರ ನೆನಪು ನನ್ನನ್ನು ಕಾಡುವುದೇ ಇಲ್ಲ. ಅವರನ್ನು ನನಗೆ ನೆನಪಿಸಿಕೊಳ್ಳಿಕ್ಕೂ ಆಗುವುದಿಲ್ಲ. ಅಷ್ಟು ಚೆಲುವು ಅದು ನಿನ್ನದ್ದು. ನಿನ್ನನ್ನು ಅಂತಹ ಸ್ಥಾನದಲ್ಲಿ ಇಟ್ಟು ನೋಡುವುದಕ್ಕೆ ನಾನು ಬಯಸ್ತೇನೆ. ಬಿಟ್ಟು ಬಾ ಈ ನಿನ್ನ ಮಾನುಷ್ಯ ಭಾವವನ್ನು. ನೀನು ಸಾಮಾನ್ಯಳಲ್ಲ. ನನ್ನಲ್ಲಿ ಮನುಷ್ಯರು ತಿನ್ನುವ, ದೇವತೆಗಳು ತಿನ್ನುವ ಎಲ್ಲ ಬಗೆಯ ಆಹಾರದ ವೈವಿಧ್ಯಗಳು ಕೂಡ ನಿನಗೆ ಆಹಾರಕ್ಕಾಗಿ ಸಿಗುತ್ತೆ ಅಂತ ಅನ್ನೋದರಲ್ಲಿ ಯಾವ ಸಂಶಯವೂ ಬೇಡ. ನೀನು ಬಯಸಿದ್ದು ಸಿಗುತ್ತೆ. ಈ ದಶರಥ ಎಂಥ ಒಬ್ಬ ಮೂಢ ರಾಜ. ಯೋಗ್ಯನಾದ ಒಬ್ಬ ಮಗನನ್ನು ಕೂಡ ಕಾಡಿಗಟ್ಟಿ ತನ್ನ ಒಬ್ಬಳು ಹೆಂಡತಿಯ ಮಾತಿಗೋಸ್ಕರ, ಹೆಣ್ಣಿನ ಮಾತಿಗೋಸ್ಕರ ಬೀದಿ ಪಾಲಾದ್ನಲ್ವ. ತಾನು ಬೀದಿ ಪಾಲಾದ ಅಂದರೆ ಮಕ್ಕಳನ್ನು ಬೀದಿ ಪಾಲು ಮಾಡಿದರೆ ಅವನು ಬೀದಿ ಪಾಲು ಅಂತಲೇ ಲೆಕ್ಕ. ಇನ್ನೂ ಅದಕ್ಕಿಂತ ನಿನ್ನ ರಾಮ ಎಂಥ ದಡ್ಡ ಇದ್ದಾನೆ. ಹೇಳಿದ್ರು ಒಂದು ತಕ್ಷಣ ಇಡೀ ಸಮಗ್ರ ರಾಜ್ಯವನ್ನೇ ಅಧಿಕಾರದ ಸುಪ್ಪತ್ತಿಗೆಯನ್ನು ತೊರೆದು ಯಾವುದೋ ಒಬ್ಬಳು ಹೇಳಿದ್ದಕ್ಕೆ, ಯಾರೋ ಒಬ್ಬರು ವರ ಕೊಟ್ಟದ್ದಕ್ಕೆ ಅಂತಹ ದೊಡ್ಡ ಸಜ್ಜನ ಸಮೂಹನ, ಪ್ರಜೆಗಳನ್ನೆಲ್ಲ ತೊರೆದು ತನ್ನವರಿಗೆಲ್ಲ ನೋಯಿಸಿ ತನ್ನವರನ್ನು ಇದೇ ರೀತಿ ಕಷ್ಟಕ್ಕೆ ಒಳಪಡಿಸಿ ಕಾಡಾಡಿಯಾಗಿ ಬರಿಗಾಲಿನಲ್ಲಿ ಓಡಾಡುತ್ತಾ ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಋಷಿಗಳ ನಡುವೆ ತಾನೂ ಕೂಡ ಕೇವಲ ನಾರುಮಡಿಯನ್ನುಟ್ಟು ಯಾವುದೋ ನೆಲದಲ್ಲಿ ಮಲಗಿ ಯಾವುದೋ ಮರದ ಕೆಳಗೆ ಇದ್ದು ಏನೋ ಆಶ್ರಮವನ್ನು ಕಟ್ಟಿಕೊಂಡು ಬದುಕುವುದಕ್ಕೆ ಕ್ಷತ್ರಧರ್ಮಕ್ಕೆ ಇಷ್ಟು ದಾರಿದ್ರ್ಯವ? ಕ್ಷತ್ರಧರ್ಮ ಇಷ್ಟು ತುಚ್ಛವ? ಏನಂದುಕೊಂಡಿದ್ದಾನೆ ನಿನ್ನ ರಾಮ? ನಿನ್ನ ರಾಮ ಗುಣ, ಇದನ್ನೆಲ್ಲ ನೀವು ಗುಣ ಅಂತ ಲೆಕ್ಕ ಹಾಕಿ ಅವನ ಪ್ರತಾಪವನ್ನು ಈ ಅರ್ಥದಲ್ಲಿ ಬಣ್ಣಿಸ್ತೀರಿ ಅಂದರೆ ಅದು ಏನೂ ಅಲ್ಲ. ಯಾಕೆಂದರೆ ಎಲ್ಲ ರಾಕ್ಷಸರ ಒಡೆತನ ನನ್ನ ಕೈಯಲ್ಲಿದೆ. ನಾನೇ ಎಷ್ಟೋ ಕಡೆಯಲ್ಲಿ ಬಯಸಿದ ವಸ್ತುವನ್ನು ನನ್ನ ಶಿಷ್ಯರ ಕೈಯಲ್ಲಿ ತರಿಸಿದ್ದೇನೆ, ನನ್ನ ಸೇನೆ ಕೈಯಲ್ಲಿ ತರಿಸಿದ್ದೇನೆ. ಆದರೆ ನಿನ್ನನ್ನು ಮಾತ್ರ ಸ್ವತಃ ಸ್ವಯಮಿಹಾಗತೋಸ್ಮಿ, ನಾನೇ ನಿನ್ನನ್ನು ಕರೆತರುವುದಕ್ಕಾಗಿ ಖುದ್ದಾಗಿ ಬಂದಿದ್ದೇನೆ ಅಂದರೆ ನಿನ್ನ ಮೇಲೆ ನನಗಿರುವ ಆಪ್ತತೆ, ಪ್ರೀತಿ, ಆತ್ಮೀಯತೆ ಏನು ಅಂತ ನೀನು ಅರ್ಥೈಸಿಕೊಳ್ಬೇಕು. ನನ್ನನ್ನು ಕಾಡುತ್ತಾ ಇರುವಂತಹ ಬಯಕೆಗಳ ಬಾಣ ನಿನ್ನನ್ನು ಬಿಟ್ಟಿರುವುದಕ್ಕೆ ಬಿಡ್ತಾ ಇಲ್ಲ. ಆದ್ದರಿಂದಾಗಿ ನೀನು ಬಿಟ್ಟು ಬಿಡುವ ಮಾತನ್ನು ಆಡುವುದು ತಕ್ಕದ್ದಲ್ಲ. ಒಂದು ವೇಳೆ ನೀನು ನನ್ನನ್ನು ತಿರಸ್ಕರಿಸಿ ದೂರ ಉಳೀತಿ ಅಂತಂದರೆ ಪರಿತಾಪಂ ಗಮಿಷ್ಯಸಿ, ಖಂಡಿತ ತುಂಬ ವೇದನೆ ಪಡ್ತಿ. ಎಂಥ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು, ಅದನ್ನು ನಾನು ಕಳೆದುಕೊಂಡು ಈಗ ಪರಿತಪಿಸುವಂತಹ ದುಸ್ಥಿತಿ ಬಂದು ಹೋಯಿತಲ್ವಾ ಅಂತ ಮುಂದೊಂದು ದಿವಸ ಅಳುವ ಒಂದು ಕೆಟ್ಟ ಅವಸ್ಥೆ ನಿನಗೆ ಉಂಟಾದೀತು. ಆದ್ದರಿಂದ ಅದನ್ನೆಲ್ಲ ಮರೆತು ನಾನು ಹೇಳಿದಂತೆ ನನ್ನ ಪಟ್ಟ ಮಹಿಷಿಯಾಗಿ ನನ್ನೊಡನೆ ಇದ್ದು ನನ್ನ ಭೋಗಗಳಿಗೆ ಪಾಲುದಾರಳಾಗು. ತವ ಭಾಗ್ಯೇನ ಸಂಪ್ರಾಪ್ತಂ ಭಜಸ್ವ ವರವರ್ಣಿನಿ, ನಿನಗಿದು ದೊಡ್ಡ ಭಾಗ್ಯ ಒದಗಿದೆ ಹೇ ವರವರ್ಣಿನಿ, ಚೆಲುವೆಯೇ. ಬಣ್ಣದಿಂದಲೂ, ಗುಣದಿಂದಲೂ, ರೂಪದಿಂದಲೂ, ಎಲ್ಲದರಿಂದಲೂ ಚೆಲುವೆಯಾದ ನಿನ್ನನ್ನು ನಾನು ಯಾವ ರೀತಿಯಿಂದಲೂ ಕೂಡ ಕಳೆದುಕೊಳ್ಳುವುದಕ್ಕೆ ಬಯಸ್ತಾ ಇಲ್ಲ. ನಿನ್ನ ರಾಮನನ್ನು ಬೆರಳ ತುದಿಯಿಂದಲೇ ಪಕ್ಕಕ್ಕೆ ಸರಿಸಿ ಯುದ್ಧದಲ್ಲಿ ಇನ್ನಾವತ್ತೂ ಕೂಡ ತಲೆ ಹಾಕದಂತೆ ಎಗರಿಸಿ ಬಿಡಬಲ್ಲೆ, ಅಷ್ಟು ಶಕ್ತಿ ನನಗಿದೆ. ಆಗ ಈ ಮಾತುಗಳನ್ನೆಲ್ಲ ಕೇಳಿಸಿಕೊಂಡಂತಹ ಸೀತಾ ಪ್ರತ್ಯುತ್ತರವನ್ನು ಕೊಡುತ್ತಾ, ಹೆಡ್ಡ, ತನ್ನ ಸಹೋದರನನ್ನೇ ಸೋಲಿಸಿ ಅವನ ವಸ್ತುಗಳನ್ನೆಲ್ಲ ದೋಚಿ ಹೆಗ್ಗಳಿಕೆ ಅಂತ ಹೇಳ್ಕೊಳ್ತಾ ಇದೆಯಲ್ವ, ನಾಚಿಕೆ ಆಗಲ್ವ ನಿನಗೆ?
ತ್ವಂ ಅಶುಭಂ ಕರ್ತುಮಿಚ್ಛಸಿ, ತಪ್ಪು ಮಾಡಿ ಅದನ್ನೇ ಸರಿ ಅಂತ ಸಮರ್ಥಿಸಿಕೊಳ್ಳುವಷ್ಟು ಮೂರ್ಖನಾಗಿದ್ದೀಯಲ್ವ. ನಿನ್ನ ಜ್ಞಾನದ ದಾರಿದ್ರ್ಯ ಎಷ್ಟು ಅಂತ ಅರ್ಥ ಆಗ್ತಾ ಇದೆ. ನಾವು ಲೋಕದಲ್ಲಿ ನೋಡುವುದಿಲ್ವ ಇವತ್ತು ಕೂಡ ಇನ್ನೊಬ್ಬನನ್ನು ಅಪಹಾಸ್ಯ ಮಾಡಿ ಬಿದ್ದ ಪ್ರಸಂಗವನ್ನೇ ನಮ್ಮ ಖ್ಯಾತಿಯನ್ನು ಗಳಿಸಲಿಕ್ಕೋಸ್ಕರ ಬಳಸುವುದು ಅಂದರೆ ಕರುಣೆಗೆ ಎಲ್ಲ ಅರ್ಥ ಬಂತು, ಪ್ರೀತಿಗೆ ಎಲ್ಲಿ, ವಿಶ್ವಾಸಕ್ಕೆ ಎಲ್ಲಿ ಬೆಲೆ ಉಂಟು ಅಂತಾಯಿತು. ಇನ್ನೊಬ್ಬರ ಸಾವು ನೋವೇ ನಮ್ಮ TRP ಆಗುವುದಾದರೆ, ಇನ್ನೊಬ್ಬನ ಬದುಕಿನ ಅವ್ಯವಸ್ಥೆ ಹೈರಾಣಾಗುವುದನ್ನೇ ನಾವು ಬಯಸಿ ಅದನ್ನೇ ಒಂದು ಸರ್ತಿ ಆದ ಅತ್ಯಾಚಾರವನ್ನು 100 ಸರ್ತಿ ತೋರಿಸಿ ಮತ್ತೆ ಮತ್ತೆ ಮರ್ಯಾದೆ ತೆಗೆದು ಸಂತೋಷ ಪಡ್ತೇವೆ ಅಥವಾ ನಮ್ಮ ಹೆಗ್ಗಳಿಕೆಯನ್ನು ಸಂಪಾದನೆಯನ್ನು ಹೆಚ್ಚಿಸಿಕೊಳ್ತೇವೆ ಅಂದರೆ ಇದು ಎಂಥ ಮನುಷ್ಯತ್ವ. ಅಶುಭವನ್ನು ಕರ್ತುಮಿಚ್ಛಸಿ, ಕೆಟ್ಟದ್ದನ್ನು ಮಾಡಿ ಅದರ ಮೂಲಕ ನಾನು ಹೆಡ್ಡ ಅನ್ನೋದನ್ನು ಗೊತ್ತಿಲ್ಲದೆ ಹೆಗ್ಗಳಿಕೆ ಅಂತ ಹೇಳಿಕೊಳ್ತಾ ಇದೆಯಲ್ವಾ. ಏನಿದು ನಿನ್ನ ದಡ್ಡತನ. ಅವಶ್ಯಂ ವಿನಶಿಷ್ಯಂತಿ ಸರ್ವೇ ರಾವಣ ರಾಕ್ಷಸಾಹ. ನಿನ್ನ ಈ ದುಸ್ಥಿತಿಯಿಂದಾಗಿ ನಿನ್ನವರೆಲ್ಲರೂ ಕೂಡ ಈ ಕಾರಣದಿಂದ ಪ್ರಾಣವನ್ನು ತೊರೆಯಬೇಕಾಗುತ್ತೆ. ನೀನು ಯಾವುದಕ್ಕೆ ರಾಕ್ಷಸರ ಒಡೆತನ ಅಂತ ಹೇಳಿಕೊಂಡು ತಿರುಗ್ತಾ ಇದೆಯೋ ಆ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ನಿನ್ನ ನಾಶದೊತ್ತಿಗೆ ತಮ್ಮ ನಾಶವನ್ನು ಕಂಡುಕೊಳ್ತಾರೆ. ಯೇಷಾಂ ತ್ವಂ ಕರ್ಕಶೋ ರಾಜ ದುರ್ಬುದ್ಧಿ ಅಜಿತೇಂದ್ರಿಯ. ಕರ್ಕಶನಾಗಿ, ಇಷ್ಟು ಕೆಟ್ಟ ಮನಸ್ಸಿನವನಾಗಿ, ನಿನ್ನ ಪ್ರತಿಯೊಂದು ಮಾತಿನಲ್ಲೂ ಅಸೂಯೆ, ಹೆಮ್ಮೆ ಅಥವಾ ಇನ್ನೊಬ್ಬರ ಬಗ್ಗೆ ಸ್ವಲ್ಪವೂ ಗೌರವ ಭಾವ ಇಲ್ಲದೆ ಕಾಣುವ ತಾತ್ಸಾರ, ಇದು ನಿನ್ನನ್ನು, ನಿನ್ನ ಜೊತೆಗಿರುವ ಎಲ್ಲರನ್ನೂ ಕೂಡ ಮಣ್ಣು ಮುಕ್ಕಿಸುತ್ತೆ. ಆಗಲೇ ಬಹಳ ಅನೇಕ ಹೆಣ್ಣು ಮಕ್ಕಳನ್ನು ಹೊತ್ತು ತಂದಿದ್ದೇನೆ ಅನ್ನುವುದನ್ನು ಹೆಗ್ಗಳಿಕೆ ಅಂತ ಹೇಳಿಕೊಂಡೆ. ಎಷ್ಟು ಜನರ ಕಣ್ಣೀರಿಗೆ ಕಾರಣ ಆಗಿ ಆ ಮೂಲಕ ನಾನು ಎಲ್ಲರ ಮೇಲೆ ಬಲ ಪ್ರಯೋಗಿಸಿ ಒಡೆತನವನ್ನು ಸಾಧಿಸಿದ್ದೇನೆ ಅಂತ ಅನ್ನೋದು ಹೆಚ್ಚುಗಾರಿಕೆ ಆಗುತ್ತಾ? ಯಾರಾದರೂ ದುಷ್ಟರಿದ್ದರೂ ಅವರ ಮೇಲೆ ಒಡೆತನವನ್ನು ಸಾಧಿಸಿ ಅವರನ್ನು ಬಾಯಿ ಮುಚ್ಚಿಕೊಂಡು ಆ ಕೆಲಸದಲ್ಲಿ ತೊಡಗದಂತೆ ಮಾಡಿದರೆ ಅದು ಹೆಗ್ಗಳಿಕೆ. ಪಾಪದವರನ್ನು ತಂದು ಅಥವಾ ಯಾವುದೇ ರೀತಿ ನಿರುಪದ್ರವಿಗಳಾದವರನ್ನೆಲ್ಲ ಹೆಡೆಮುರಿ ಕಟ್ಟಿ ಇಷ್ಟು ಜನರನ್ನು ವಶಪಡಿಸಿಕೊಂಡಿದ್ದೇನೆ ಅಂತ ಸಂಖ್ಯಾಬಲವನ್ನು ತೋರಿಸುವುದಕ್ಕೆ ನಿನ್ನ ತಲೆಯಲ್ಲಿ ಏನು ತುಂಬಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಹೀಗೆ ಬಗೆ ಬಗೆಯಲ್ಲಿ ಸೀತೆ ಆತ ತೋರಿದ ಪ್ರತಿಯೊಂದು ಮಾತಿನಲ್ಲಿರುವ ಹೆಗ್ಗಳಿಕೆಯ ಒಳಗೆ ಅಡಗಿ ನಿಂತಹ ಅಗ್ಗಳಿಕೆಯನ್ನೆಲ್ಲವನ್ನು, ಕೀಳುತನವನ್ನೆಲ್ಲವನ್ನು ಕೂಡ ಎತ್ತಿ ಹಿಡಿದು ತೋರಿಸ್ತಾಳೆ. ಸೀತೆಯ ಮಾತು ಕೇಳಿದಾಗಲೆಲ್ಲ ಕೆಂಗಣ್ಣಿನವನಾಗಿ ಮನಸ್ಸಿನಲ್ಲೂ ರಕ್ತ ಕುದಿಯುವಷ್ಟು ಕೋಪ ಬಂದರೂ ಅದನ್ನು ಕೂಡಲೇ ತೋರಿಸಲಿಕ್ಕೆ ಅವನ ಹತ್ರ ಸಾಧ್ಯ ಆಗಲಿಲ್ಲ. ಈಗ ಒಲಿಸಿಕೊಳ್ಳುವ ಅವಶ್ಯಕತೆ ಇದೆ ಅಂತ ಭಾವಿಸಿ ಕೂಡಲೇ ಹೇಳ್ತಾನೆ, ನನ್ನ ಸಾಮರ್ಥ್ಯವನ್ನು ನಾನು ಕೇವಲ ಇನ್ನೊಬ್ಬರನ್ನು ಬಗ್ಗು ಬಡಿಯುವುದರಲ್ಲಿ ತೋರಿಸ್ತಾ ಇದ್ದೇನೆ ಅಂತ ಅಂದ್ಕೊಳ್ಬೇಡ. ಅದನ್ನು ಕೇವಲ ನನ್ನ ಪೌರುಷವನ್ನು ಹೇಳಲಿಕ್ಕೋಸ್ಕರ ಹೇಳಿದ್ದು, ಅದು ನನ್ನ ಮುಖ್ಯ ಕಾರ್ಯ ಅಲ್ಲ. ಉದ್ವಹೇಯಂ ಭುಜಾಭ್ಯಾಂ ತು ಮೇದಿನೀಮಂಬರೇ ಸ್ಥಿತ ಆಪಿಬೇಯಂ ಸಮುದ್ರಂಚ ಹನ್ಯಾಂ ಮೃತ್ಯುಂ ರಣೇ ಸ್ಥಿತ. ಉದ್ವಹೇಯಂ, ಎತ್ತಬಲ್ಲೆ ಮೇರುವನ್ನು 2 ತೋಳುಗಳಿಂದ, ಆವರಿಸಿಕೊಳ್ಳಬಲ್ಲೆ ಎಲ್ಲ ಕಡೆ ವ್ಯಾಪಿಸಿದ ಆಗಸವನ್ನು, ಕುಡಿದು ಬಿಡಬಲ್ಲೆ ಕಡಲ ತಡಿಯ ತನಕ ಇರುವ ಎಲ್ಲ ನೀರನ್ನು. ಅಷ್ಟೇ ಅಲ್ಲ, ಹೊರ ಬಂದಂತಹ ಮೃತ್ಯುವನ್ನು ನಡುಗಿಸಿ ಅವನಿಗೆ ಅವನು ಕೊಡಬೇಕಾದ ವಸ್ತುವನ್ನು ಕೊಟ್ಟು ಕಳುಹಿಸಬಲ್ಲೆ. ಇದು ನನ್ನ ಸಾಮರ್ಥ್ಯ. ಅರ್ಕಂ ಸಂಧ್ಯಾಂ ಶರೈಸ್ತೀಕ್ಷ್ಣೈ ವಿವಿಂಧ್ಯಾಂ ಹಿ ಮಹೀತಲಂ ಕಾಮರೂಪಿಣ ಮುನ್ಮತ್ತೆ ಪಶ್ಯಮಾಂ ಕಾಮದಂ ಪತಿಂ. ಸೂರ್ಯನನ್ನು ಕೂಡ ರುಂಧ್ಯಾಂ ತಡೆದು ಬಿಡಬಲ್ಲೆ ನನ್ನ ತೀಕ್ಷ್ಣವಾದ ಕೂರ್ಗಣೆಗಳಿಂದ. ಮುಚ್ಚಿಬಿಡಲೇ ಆತನ ಬೆಳಕನ್ನು ಎಲ್ಲಿಯೂ ಚದುರದಂತೆ, ಹಬ್ಬದಂತೆ. ಇನ್ನೇನೇನು ಯಾವುದು ಹೇಗೆ ನಡೀತಾ ಇದೆಯೋ ಅದು ಹಾಗಾಗದಂತೆ ಮಾಡುವುದು ನನ್ನ ತಾಕತ್ತು. ಹೌದಪ್ಪ, ಅನ್ಯಥಾ ಕರ್ತುಂ ಅನ್ನುವುದನ್ನು ದೊಡ್ಡ ಹೆಗ್ಗಳಿಕೆ ಅಂತ ಅಂದ್ಕೊಂಡ್ರೆ, ಸರಿ ಮಾಡುವುದಕ್ಕೂ ನೀನು ಇಷ್ಟು ಜನರ ಪ್ರಾಣ ತೆಗಿತೇನೆ ಅಂತ ಆಗದಿಂದ ಹೇಳ್ಕೊಳ್ತಾ ಇದ್ದಿ. ಅಷ್ಟು ಜನರಿಗೆ ಮರಳಿ ಪ್ರಾಣ ಕೊಡ್ತೇನೆ ಅಂತ ಹೇಳೋದಕ್ಕೆ ಒಂದು ದಿವಸ ಆದರೂ ಆಗಿದೆಯಾ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೂ ಉತ್ತರ ಇಲ್ಲ. ಇದು ರಾವಣನಂತಹ ಎಲ್ಲ ಮನಸ್ಥಿತಿಯ ಪ್ರಜ್ಞಾವಂತಿಕೆಯನ್ನು ಹಣೆಪಟ್ಟಿಯಾಗಿ ಹಾಕಿಕೊಂಡು ಬಂದವರ ಒಡಲ ಎದುರುಗಡೆ ನಿಂತ ಪ್ರಶ್ನೆ. ಕೇವಲ ಅದು ದಶಾನನಿಗಿರುವ ಪ್ರಶ್ನೆ ಅಲ್ಲ. ಹನ್ಯಾಂ, ಬಾಯಿ ತೆಗೆದರೆ ಹನ್ಯಾಂ, ಕೊಲ್ಲಬಲ್ಲೆ, ಕೊಂದು ಬಿಡ್ತೇನೆ ಅಂತ ಮಾತಾಡ್ತೀರಲ್ವ, ಜೀವ ಕೊಡುವುದಕ್ಕೆ ಬರುತ್ತಾ? ಮರಳಿಸ್ಲಿಕ್ಕೆ ಬರುತ್ತಾ? ಅಹಿಂಸೆಯಿಂದ ಮತ್ತೆ ಆ ಜೀವಕ್ಕೆ ವಿಶ್ವಾಸವನ್ನು ತುಂಬಿ ಬದುಕು ಅಂದರೆ ಅದು ನಮ್ಮದು, ನಾವು ಕೈ ಚಾಚಿ ಪಡಿಬೇಕಾದದ್ದು ಅಂತ ವಿಶ್ವಾಸ ಹುಟ್ಟಿಸ್ಲಿಕ್ಕಾಗುತ್ತಾ? ಇದಿಲ್ಲದ ದೊಡ್ಡ ದೊಡ್ಡ ಮಾತುಗಳಿಗೇನು ಅರ್ಥ ಇದೆ?
ಹೀಗೆ ಹೇಳಿದವನೇ ತನ್ನ ಸೌಮ್ಯವಾದ, ಯಾಕೆಂದರೆ ಇಷ್ಟು ಒಳಗಿನಿಂದ ಆವೇಗ, ಉದ್ವೇಗ, ಆಕ್ರೋಶಗಳ ಮಾತುಗಳು ಹೊರಬರುವಾಗ ಆ ಸೌಮ್ಯವಾದ ರೂಪಕ್ಕೂ ಅವನಾಡುವ ಮಾತಿಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲದಂತೆ ಇದ್ದದ್ರಿಂದ ಸತ್ಯ ಹೊರಗೆ ಬಂದಂತೆ ತನ್ನ ವಿಕಾರವಾದ ನೀಲವಾದ ದೊಡ್ಡ ಮೋಡವೊಂದು ಒಟ್ಟಿಗೆ ಗಟ್ಟಿಯಾಗಿ ಮಡುಗಟ್ಟಿ ನಿಂತರೆ ಹೇಗೆ ಕಾಣುತ್ತೋ ಅಂಥ ರೂಪವನ್ನು ತೊಟ್ಟು ನಿಂತಿದ್ದಾನೆ. ಕಾಮರೂಪಿಣಂ, ಬಯಸಿದ ರೂಪವನ್ನು ತೊಡಬಲ್ಲವನಾದರೂ ಈಗ ಒಳಗೆ ಏನಿತ್ತೋ ಅದೇ ಹೊರಗೆ ಬಂತು. ಕೋಪ ಯಾವಾಗಲೂ ಹಾಗೇನೆ, ತನ್ನೊಳಗಿನ ಎಲ್ಲ ಸತ್ಯವನ್ನು ಬಾಯಿ ಬಿಡಿಸುತ್ತೆ. ಹಾಗಾಗಿ ಕೆಲವೊಮ್ಮೆ ಬೇಕು ಅಂತ ನಮ್ಮನ್ನು ಪಕ್ಕದವರು ರೇಗಿಸುವುದು ಇತ್ಯಾದಿಗಳನ್ನು ಮಾಡಿದಾಗ ನಾವು ರೇಗುವುದು ಮಾಡಿದರೆ ಅವರ ಆಸೆ ಇಷ್ಟಾರ್ಥ ಈಡೇರಿ ಹೋಗುತ್ತೆ. ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಗುಟ್ಟನ್ನು ಬಿಟ್ಟು ಕೊಡಬಾರದು ಅಂತಿದ್ದರೆ ಕೋಪಕ್ಕೆ ಬುದ್ಧಿಯನ್ನು ಕೊಡಬಾರದು, ಬುದ್ಧಿಯ ಕೈಗೆ ಕೋಪವನ್ನಿತ್ತು ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು. ಆದರೆ ರಾವಣ ತನ್ನ ಪ್ರಾಬಲ್ಯದ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡವ, ಸಾಮರ್ಥ್ಯದ ಮೇಲೆ ಎಲ್ಲವನ್ನು ಗೆಲ್ಲಬಲ್ಲೆ ಅಂತ ಹಾತೊರೀತಾ ಇದ್ದವ ತನ್ನ ನಿಜ ರೂಪವನ್ನು ತೋರಿ ಕೆಂಗಣ್ಣಿನಿಂದ ಆಕೆಯನ್ನು ಮತ್ತೆ ನೋಡ್ತಾ ಮತ್ತೂ ಹೇಳ್ತಾನೆ, ನನ್ನನ್ನು ನೀನು ಅಂದರೆ ಮಾತಾಡ್ತಾನೇ ಇದ್ದಾನೆ, ಬಗೆ ಬಗೆಯಿಂದ ತನ್ನನ್ನು ಹೊಗಳಿಕೊಳ್ತಾನೆ. ಯಾವುದಕ್ಕೂ ಸೀತೆ ಬಗ್ಗಲಿಲ್ಲ. ಕೂಡಲೇ ತನ್ನ ಕೈಯಲ್ಲಿ ಬಾಣ, ಬಿಲ್ಲು, ಏನೇನು ಆಯುಧಗಳಿತ್ತೋ ಅದೆಲ್ಲ ಎದುರು ಬಂದವು. ಅಷ್ಟೇ ಅಲ್ಲ, ಸಪರಿವ್ರಾಜ ಕಚ್ಛದ್ಮ ಮಹಾಕಾಯೋ ವಿಹಾಯ ತತ್ ಪ್ರತಿಪದ್ಯ ಸ್ವಕಂ ರೂಪಂ ರಾವಣೋ ರಾಕ್ಷಸಾಧಿಪಃ ಕ್ರೋಧಾತ್ ಜೀಮೂತ ನಿಚಯ ಪ್ರಭಃ. ಕೋಪದಿಂದ ಮೋಡಗಳೆಲ್ಲ ಒಟ್ಟಾದಂತೆ ಬಂದು ನಿಂತಿದ್ದಾನೆ, ಕೆಂಪಾದ ಬಟ್ಟೆ ತೊಟ್ಟಿದ್ದಾನೆ. ಈ ಚಂದದ ಸ್ತ್ರೀರತ್ನದ ಮೇಲೆ ತನ್ನ ಕೆಂಬಣ್ಣವನ್ನು ಬೀರಿ ಅದರಲ್ಲೂ ರಾಗವನ್ನು ಹುಡುಕ್ತಾ ಇದ್ದಾನೆ. ಆದರೆ ಅದು ಪ್ರತಿ ಫಲವನ್ನು ಪ್ರತಿಬಿಂಬಿಸದೆ ದೂರಕ್ಕೆ ನಿಂತಿದೆ. ಯಾವಾಗ ಅವಳು ಮತ್ತೆ ಅವನ ಮಾತುಗಳಿಗೆ ಬಾಗಲಿಲ್ವೋ ಆಗ ನಿನಗೆ ಇಂತಹ ಗಂಡ ಯಾವತ್ತೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ತ್ರಿಷು ಲೋಕೇಶು ವಿಖ್ಯಾತಂ ಯದಿ ಭರ್ತಾರಮಿಚ್ಛಸಿ ಮಮಾಶ್ರಯವರಾರೋಹೆ ತವಾಹಂ ಸದೃಶಃ ಪತಿ. ಮೂರು ಲೋಕಗಳಲ್ಲಿ ಸರಿಸಾಟಿ ಇಲ್ಲದ ಮತ್ತೊಂದು ವ್ಯಕ್ತಿಯನ್ನು ನೀನು ರಾವಣನಿಗೆ ಎದುರಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಹೆಗ್ಗಳಿಕೆ ಉಳ್ಳ ರಾವಣನನ್ನು ನೀನು ಪಡೆದೆಯಾದರೆ ತವಾಹಂ ಸದೃಶಃ ಪತಿ, ನಾನು ನಿನಗೆ ಸರಿಯಾದ ಪಾಲಕನೆನಿಸಿದ ಪತಿ ಆಗ್ತೇನೆ. ಅದರಿಂದಾಗಿ ಹೊಂದು ನನ್ನನ್ನು, ಬಾ ನನ್ನ ಜೊತೆಗೆ, ಪಡೆ ಎಲ್ಲರ ಜೊತೆಗೆ ಸಂತೋಷವನ್ನು ಪಡಿ. ಅಷ್ಟೇ ಅಲ್ಲ, ನಡೆಯಬೇಕಾದಂತಹ ಸಿದ್ಧಿಯನ್ನು ಕೂಡ ಪಡೆಯದೆ ರಾಮ ಇನ್ನು ಸ್ವಲ್ಪ ದಿವಸಗಳಲ್ಲಿ ಈ ಮನುಷ್ಯ ಶರೀರವನ್ನು ಹೊಂದಿ ಪಾಪ ಪ್ರಾಣವನ್ನು ಬಿಡಲಿಕ್ಕಿರುವವನು, ಅವನ ಜೊತೆಗೆ ಏನಿದೆ? ಆದ್ದರಿಂದಾಗಿ ಯಾವ ಗುಣಕ್ಕಾಗಿ ನೀನು ರಾಮನ ಜೊತೆಗೆ ಪಂಡಿತನಂತೆ ನಿನ್ನನ್ನೇ ನೀನು ಸರಿ ಅಂತ ಸಮರ್ಥಿಸಿಕೊಳ್ಳುವ ಮೂಢ ಮಾತುಗಳನ್ನಾಡಿ ನಿನ್ನನ್ನೇ ಮೋಸ ಮಾಡಿಕೊಳ್ತಿ? ಇಷ್ಟು ಹೇಳಿ ಮೈಥಿಲಿಯಗೆ ಮತ್ತೆ ಮತ್ತೆ ಒತ್ತಾಯವನ್ನು ಹೇರ್ತಾನೆ ಹೋಗ್ತಾನೆ. ಆದರೆ ಯಾವಾಗ ಅವಳು ಅದಕ್ಕೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಮೌನದಿಂದಲೇ ಅದನ್ನು ನಿರಾಕರಿಸ್ತಾಳೋ, ಮೌನಕ್ಕೆ ಬಹಳ ಶಕ್ತಿ ಇದೆ. ಆದರೆ ಅದು ಕಾಲದಲ್ಲಿ ಪ್ರಯೋಗ ಆಗಬೇಕಷ್ಟೆ. ಅಕಾಲದಲ್ಲಿ ಪ್ರಯೋಗ ಆದಾಗ ಅದೇ ನಮಗೆ ಪ್ರತಿಬಾಣವಾಗಿ ನಮ್ಮನ್ನೇ ನಾಶಪಡಿಸುವ ಅವಕಾಶವೂ ಇರುತ್ತೆ. ಈ ಹೊತ್ತಿನಲ್ಲಿ ಮಾತಾಡ್ತಾ ಹೇಗಾದರೂ ರಾಮ ಬಂದಾನು ಅಂತ ನಿರೀಕ್ಷೆಯಲ್ಲಿ ಕೇಳಿದ್ಲು, ಕೆಣಕಿದ್ಲು. ಆದರೆ ಅವನು ತನ್ನ ನಿಜ ರೂಪವನ್ನು ತೊಟ್ಟಾದ ಮೇಲೆ ಇನ್ನು ಮಾತಾಡಿದರೆ ಇದರಲ್ಲಿ ಕೇವಲ ಅವನು ಇನ್ನಷ್ಟು ತನ್ನ ಪೌರುಷದ ಬಗ್ಗೆ ಪ್ರದರ್ಶನಕ್ಕಾಗಿ ಇಳಿತಾನೆ, ಬಿಟ್ಟರೆ ಕಾರ್ಯ ಸಾಧನೆ ಆಗುವುದಿಲ್ಲ ಅಂತ ಭಾವಿಸಿ ಯಾವಾಗ ಸುಮ್ಮನಾದ್ಲು ಕೂಡಲೇ ರಾವಣ ಜಗ್ರಾಹ ರಾವಣ ಸೀತಾಂ, ಕೂಡಲೇ ರಾವಣ ಮುಡಿಯನ್ನು ಕೈಯಲ್ಲಿ ಹಿಡಿದು ಬಿಟ್ಟ. ವಾಮೇನ ಸೀತಾಂ ಪದ್ಮಾಕ್ಷಿ ಮೂರ್ಧಜೇಶು ಕರೇಣ ಸಹ, ಎಡಗೈಯಿಂದ ಆಕೆಯ ಮುಡಿಯನ್ನು ಗಟ್ಟಿಯಾಗಿ ಹಿಡಿದು ಇನ್ನೊಂದು ಕೈಯಿಂದ ಅವಳ ಹಿಮ್ಮಡಿಯ ಮೇಲ್ಭಾಗಕ್ಕೆ ಕೈ ಹಾಕಿ, ಅಂದರೆ ತೊಡೆಯ ಕೆಳಭಾಗದ ನಡುಮಂಡಿಯ ಕೈಗೆ ಹಿಂದಿನಿಂದ ಕೈ ಹಾಕಿ ಎತ್ತಿಬಿಟ್ಟ ಭೂಮಿಯಿಂದ. ತನ್ನ ಮೃತ್ಯುವನ್ನು ತಾನೇ ಎಳೆದುಕೊಂಡಂತೆ ಕಾಣ್ತಾ ಇದ್ದರೂ ಕೂಡ ಆ ಕ್ಷಣದಲ್ಲಂತೂ ಆಶ್ಚರ್ಯ ಏನು ಅಂದರೆ, ಪ್ರಾದ್ರವನ್ ಗಿರಿಸಂಕಾಶಂ ಭಯಾರ್ಥ ವನದೇವತಾ, ಅಲ್ಲಿಯ ತನಕ ಮೌನವಾಗಿ ಅಡಗಿ ನಿಂತಿದ್ದ ಮರಗಳ ದೇವತೆಗಳೆಲ್ಲರೂ ಕೂಡ ಇವನ ಆಟೋಪಕ್ಕೆ ಬೆದರಿ
ಈತನನ್ನು ಎದುರಿಸಿ ನಾವು ಯಾವುದೇ ರೀತಿಯಿಂದ ವಿರೋಧವನ್ನು ವ್ಯಕ್ತಪಡಿಸಲಿಕ್ಕಾಗುವುದಿಲ್ಲ ಅಂತ ಭಾವಿಸಿ ದಿಕ್ಕೆಟ್ಟು ಓಡಿ ಹೋಗ್ತಾರೆ. ಸಚ ಮಾಯಾಮಯೋ ದಿವ್ಯ ಖರಯುಕ್ತ ಖರಸ್ವನಃ ಪ್ರತ್ಯದೃಶ್ಯತ ಹೇಮಾಂಗೋ ರಾವಣಸ್ಯ ಮಹಾರಥ. ದೊಡ್ಡ ರಥ ಚಿಟಿಕಿ ಹೊಡೆಯುವುದರಲ್ಲಿ ಎದುರು ನಿಂತಿದೆ. ಗಾಢವಾದ ವಿಕಾರವಾದ ಬಂಗಾರದ ಬಣ್ಣದ ಕತ್ತೆಯ ಧ್ವನಿಯನ್ನು ಹೊರಸೂಸುವ ಕತ್ತೆಯ ಮೋರೆಯ ಬಯಸಿದ ಕಡೆಗೆ ಹೋಗಬಲ್ಲ ರಥ ಎದುರು ನಿಂತಿದೆ. ತಾನು ನಿಂತಲ್ಲಿಗೆ ಬಂದು ಅದು ಅವನನ್ನು ಏರಿಸಿಕೊಂಡಿದೆ. ಎತ್ತಿದಂತೆಯೇ ಸೀತೆಯನ್ನು ಆ ರಥದಲ್ಲಿ ಇರಿಸಿದ್ದಾನೆ. ಕಟುವಾದ ಮಾತುಗಳಿಂದ ಆಕೆಯನ್ನು ಬೈತಲೇ ಇದ್ದಾನೆ. ಆ ಧ್ವನಿ ಅವಳಿಗೆ ಕೇಳಿಕೊಳ್ಳಲಾಗದೆ ತನ್ನ ಕೂಗಿನಿಂದ ಬೇರೆಯವರನ್ನು ಕರೆಯಲೂ ಆಗದೆ ತುಂಬ ಒದ್ದಾಟ ಪಡ್ತಾ ಇದ್ದಾಳೆ. ಒತ್ತಾಯಪೂರ್ವಕವಾಗಿ ರಥಮಾರೋಪಯತ್, ರಥವನ್ನು ಏರಿಸಿದ್ದಾನೆ ಆಕೆಗೆ. ಕೂಡಲೇ ಮತ್ತೊಮ್ಮೆ ಜೋರಾಗಿ ರಾಮೇತಿ ಸೀತಾ ದುಃಖಾರ್ಥ ರಾಮಂ ದೂರಗತಂ ವನೇ. ಎಷ್ಟು ದೂರದಲ್ಲಿದ್ದರೂ ರಾಮನಿಗೆ ನನ್ನ ಕೂಗು ಕೇಳಲಿ, ನನ್ನ ಮಿಡಿತಕ್ಕೆ ಪ್ರತಿಯಾದ ಕ್ರಿಯೆಯನ್ನು ಕೊಟ್ಟು ರಕ್ಷಿಸಲಿ ಅಂತ ಜೋರಾಗಿ ರಾಮ ರಾಮ ಅಂತ ಕೂಗಿಕೊಳ್ತಾಳೆ. ತಾಮಕಾಮಾಂ ಸಕಾಮಾರ್ಥ ಪನ್ನಗೇಂದ್ರ ವಧೂಮಿವ. ಅಕಾಮಾಂ ತಾಂ, ಯಾವ ಕೆಡುಕಿನ ಯೋಚನೆಯೂ ಇಲ್ಲದ ಆಕೆಯನ್ನು ಅತ್ಯಂತ ಕಾಮದ ಬಯಕೆಗೆ ಕೆಟ್ಟು ಹೋದಂತಹ ರಾವಣ ಎತ್ತಿಕೊಂಡು ತನ್ನ ರಥದಲ್ಲಿ ಕುಳ್ಳಿರಿಸಿ ಕೂಡಲೇ ಆಗಸಕ್ಕೆ ರಥದೊಡನೆ ನೆಗೆದಿದ್ದಾನೆ. ತತಸ್ಸ ರಾಕ್ಷಸೇಂದ್ರೇಣ ಕ್ರಿಯಮಾಣ ವಿಹಾಯಸ ಭೃಶಂ ಚುಕ್ರೋಶಮತ್ತೇವ ಭ್ರಾಂತ ಚಿತ್ತ ಯಥಾತುರ. ಹೇಗೆ ಮೈ ಮನಸ್ಸಿನ ಮೇಲಿನ ನಿಯಂತ್ರಣವನ್ನು ಕಳೆದುಕೊಂಡ ರೋಗಿಷ್ಠನೊಬ್ಬ ಜೋರಾಗಿ ಕಿರಿಚಿಕೊಳ್ಳುತ್ತಾ ತಾನೇನು ಮಾಡ್ತಾ ಇದ್ದೇನೆ ಅಂತ ಗೊತ್ತಿಲ್ಲದೆ ಒದ್ದಾಟ ಪಡ್ತಾನು, ಹಾಗೆ ತನ್ನನ್ನು ಈ ಹೊತ್ತಿನಲ್ಲಿ ರಕ್ಷಿಸುವುದಕ್ಕಾರೂ ಇಲ್ಲ ಅಂತನ್ನುವಂತಹ ವೇದನೆಯಿಂದ ಸೀತೆ ಬಹಳವಾಗಿ ಕೂಗಿಕೊಳ್ತಾಳೆ. ಹಾ ಲಕ್ಷ್ಮಣ ಮಹಾಬಾಹು ಗುರುಚಿತ್ತ ಪ್ರಸಾದಕ ಹ್ರಿಯಮಾಣಾಂ ನ ಜಾನೀಶೆ ರಕ್ಷಸ ಮಾಂ ಅಮರ್ಷಿಣ. ಈ ಸ್ವಲ್ಪವೂ ಕರುಣೆ ಇಲ್ಲದ ಕೂರ್ಗಣೆಯಂತೆ ಮಾತಾಡುವ, ಕೂರ್ಗಣೆಯಿಂದ ನೋಟ ಇರುವ ದುಷ್ಟನಾದ ಇವನಿಂದ ನನ್ನನ್ನು ರಕ್ಷಿಸಬಾರೆಯ. ಹೇ ಲಕ್ಷ್ಮಣ, ಹೇ ಮಹಾಬಾಹು, ಗುರುಗಳ ಚಿತ್ತಕ್ಕೆ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳುವ, ಅಣ್ಣನನ್ನು ಗುರು ಅಂತ ತಂದೆ ಅಂತ ಸದಾ ಸ್ವೀಕರಿಸಿ ಅವನ ಮಾತಿನ ಗೆರೆಯನ್ನು ಎಂದಿಗೂ ದಾಟದೇ ಇರುವ ಅತ್ಯಂತ ಅಣ್ಣನ ಪ್ರೀತಿಪಾತ್ರನಾದ ಹುಡುಗ, ಎಳೆದೊಯ್ಯುತ್ತಿರುವ ಈ ನಿನ್ನ ತಾಯಿಯನ್ನು ರಕ್ಷಿಸಲಾರೆಯ. ಜೀವಿತಂ ಸುಖಮರ್ಥಾಂಶ್ಚ ಧರ್ಮಹೇತೋ ಪರಿತ್ಯಜನ್ ಕ್ರಿಯಮಾಣಾಮಧರ್ಮೇಣ ಮಾಂ ರಾಘವನ ಪಶ್ಯಸಿ. ಸುಖದ ವೈಭೋಗಗಳನ್ನೆಲ್ಲ ಕೇವಲ ಧರ್ಮವನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಿನ್ನ ಜೊತೆಗೆ ಹೆಜ್ಜೆ ಇಡುತ್ತೇನೆ. ನೀನು ಗಂಜಿ ಕುಡಿದ್ರೆ ನಾನು ಗಂಜಿ ಕುಡಿತೇನೆ, ನೀನು ಮರದ ಕೆಳಗೆ ನೆಲೆಸಿದ್ರೆ ನಾನು ಅಲ್ಲೇ ಇರ್ತೇನೆ, ನೀನು ನೆಲದಲ್ಲಿ ಮಲಗಿದರೆ ನಾನು ಅಲ್ಲೇ ಮಲಗ್ತೇನೆ, ನೀನು ಹೇಗಿರ್ತೀಯೋ ಹಾಗೆ ನಿನ್ನ ಜೊತೆಗಿರ್ತೇನೆ ಅಂತ ಅನ್ನುವುದೇ ನನಗೆ ಸುಖ ಅಂತ ಭಾವಿಸಿ ಧರ್ಮದ ಚರಣೆಗೋಸ್ಕರ ನಿನ್ನ ಒಟ್ಟೊಟ್ಟಿಗೆ ಹೆಜ್ಜೆ ಇಡುತ್ತಾ ಬಂದಿರುವ ಈ ಸೀತೆಯ ಹೆಜ್ಜೆ ಈಗ ದಾರಿ ತಪ್ಪಿ ಇನ್ನೆಲ್ಲೋ ಒತ್ತಾಯದಿಂದ ಬೇರೆ ಕಡೆಗೆ ಸಾಗುವಾಗ ಸರಿ ಹೆಜ್ಜೆ ಇಡುವುದಕ್ಕೆ ಕೈತೋರಿ ರಕ್ಷಿಸಲಾರೆಯ ರಾಮಚಂದ್ರ. ಕಥಮೇವಂ ವಿಧಂ ಪಾಪಂ ನತ್ವಂ ಶಾಸ್ತಿನ ರಾವಣಂ. ನಾನು ಇಳಿದು ಬಂದದ್ದೇ ಈ ಕಟ್ಟಡವಿಯಲ್ಲಿ ಅಡಗಿರುವಂತಹ ದುಷ್ಟರ ದೊಡ್ಡ ಪಡೆಯನ್ನು ದೂರಟ್ಟುವುದಕ್ಕಾಗಿ ಅಂತ ನೀನು ಹೇಳಿಕೊಂಡೇ ತಾನೇ ಬಂದದ್ದು. ಈಗ ಈ ದುರುಳ ನನ್ನನ್ನು ಮುಡಿ ಹಿಡಿದು ಸೆಳೆದು ತನ್ನ ರಥದಲ್ಲಿ ಕುಳ್ಳಿರಿಸಿ ತನ್ನ ತೊಡೆಯ ಮೇಲೆ ಮಡಿಲಿನಲ್ಲಿ ಕೂಡಿಸಿಕೊಳ್ಳುವುದಕ್ಕಾಗಿ ಇಷ್ಟು ದುಷ್ಟ ಪ್ರಯತ್ನವನ್ನು ಮಾಡುತ್ತಾ ಇದ್ದಾನೆ. ಎಲ್ಲಿದ್ದಿ ನೀನು? ನನು ಸದ್ಯೋ ವಿನೀತಸ್ಯ ದೃಶ್ಯತೆ ಕರ್ಮಣಃ ಫಲಂ ಕಾಲೋಪ್ಯಂಗೀ ಭವತ್ಯತ್ರ ಸಸ್ಯಾನಾಮಿವ ಪಕ್ತಯೇ. ಇಷ್ಟು ಕೂಗುತ್ತಾ ಪ್ರತಿಕ್ರಿಯೆ ಯಾವುದು ಬಾರದೇ ಇದ್ದಾಗ ಸೀತೆ ಸ್ವಲ್ಪ ಸಮಾಧಾನವನ್ನು ತಾನೇ ಮಾಡಿಕೊಳ್ಳುವಂತೆ ಹೇಳ್ತಾಳೆ. ನಾನು ಸದ್ಯೋ ವಿನೀತಸ್ಯ ದೃಶ್ಯತೆ ಕರ್ಮಣಃ ಫಲಂ. ಆದರೆ ಬಹಳ ಬೇಗ ನೀನು ಮಾಡಿದ ಕೆಟ್ಟ ಕರ್ಮಕ್ಕೆ ಫಲವನ್ನು ಉಂಡೇ ಉಣ್ತಿ. ಆದರೆ ಕಾಲೋಪ್ಯಂಗೀ, ಕಾಲ ಪ್ರಧಾನವಾದ ವಸ್ತುವಾಗಿದ್ದರೂ ಅದಕ್ಕೆ ಅಂಗಗಳು ಇನ್ನೂ ಬೇಕಾದಷ್ಟು ಬೇಕಲ್ವಾ? ನಾವು ಹೇಳುತ್ತೇವೆ ಕಾಲ ಬರಲಿ ಎಲ್ಲ ಸರಿಯಾಗುತ್ತೆ, ಎಲ್ಲ ವಸ್ತುಗಳು ಕಾರಣ ವಸ್ತುಗಳಿದ್ದರೂ ಕೂಡ ಕಾಲ ಬರದೆ ಕೆಲವು ಕೈಗೂಡುವುದಿಲ್ಲ ಅಂತ. ಹಾಗಾಗಿ ಕಾಲ ನಿನ್ನ ಕರ್ಮಗಳಿಗೆ ತಕ್ಕ ಫಲವನ್ನು ಕೊಟ್ಟೇ ಕೊಡುತ್ತೆ. ಹೇಗೆ ಅಂದರೆ ಸಸ್ಯಾನಾಮಿವ ಪಕ್ತೈ, ಬೀಜ ಹಾಕಿದೊಡನೆ ಗಿಡ ಬೆಳೆದು ಫಲವನ್ನು ಕೊಡುವುದಿಲ್ಲ ತಾನೇ. ಅದಕ್ಕೆ ಮಣ್ಣು ಹಾಕಿರಬೇಕು,
ಅದಕ್ಕೆ ಯೋಗ್ಯವಾದ ಮಣ್ಣೇ ಆಗಿರಬೇಕು, ಗೊಬ್ಬರ ಬೀಳಬೇಕು, ಬಿಸಿಲು ಬರಬೇಕು, ನೀರು ಸಿಗಬೇಕು, ಗಾಳಿ ಚೆನ್ನಾಗಿ ಆಡಬೇಕು, ನೆರಳಾದರೆ ನೆರಳು ಬೇಕು, ಬಿಸಿಲಾದರೆ ಬಿಸಿಲು ಬೇಕು. ಹೀಗೆ ಬಗೆ ಬಗೆಯ ಅವಶ್ಯಕತೆಗಳನ್ನೆಲ್ಲ ಹೊಂದಿಕೊಂಡೇ ನಿಧಾನಕ್ಕೆ ಬೆಳೆದು ನಿಂತಹ ಗಿಡವೊಂದು ಮರವಾಗಿ ಎಳೆ ಚಿಗುರುಗಳನ್ನು ಹೊತ್ತು ನಿಧಾನಕ್ಕೆ ಎಲೆಗಳಾಗಿ ಆಮೇಲೆ ಹೂಗಳ ಮೊಗ್ಗು ಅರಳಿ ಅಲ್ಲಿ ಕಾಯಿ ಬಿಟ್ಟು ಅದು ಪಕ್ವಗೊಂಡಾಗ ನಮಗೆ ಸಿಗುವಂಥದ್ದು ಫಲ. ಹೇಗೆ ಸಸ್ಯಗಳು ಗಿಡಗಳಾಗಿ ಎತ್ತರಕ್ಕೆ ಬೆಳೆದು ತಮ್ಮ ಹಣ್ಣುಗಳನ್ನು ಕೊಡುವ ತನಕ ಕಾಲವನ್ನು ಕಾಯಲೇಬೇಕು, ಪಕ್ತೆಯೇ ಆ ಪಕ್ತಿಗಾಗಿ ಪಕ್ವತೆಗಾಗಿ ಹೇಗೆ ಕಾಯಬೇಕು, ಹಾಗೆ ನೀನು ಕೂಡ ನೀನು ಮಾಡಿದ ಕೆಟ್ಟ ಕರ್ಮಕ್ಕೆ ಫಲವನ್ನು ಉಂಡೇ ಉಣುತಿ. ಬೀಜ ಹಾಕಿದ್ದು ಪ್ರತಿ ಬೀಜವನ್ನು ಕೊಟ್ಟೆ ಮರ ಹೇಗೆ ತನ್ನ ಕೃತಜ್ಞತೆಯನ್ನು ತೀರಿಸುತ್ತೋ ಹಾಗೆ ನೀನು ಮಾಡಿದ ಕರ್ಮ ನಿನ್ನಲೆಗೆ ಫಲವನ್ನು ಕೊಟ್ಟು ನಿನ್ನನ್ನು ಮುಗಿಸಿಯೇ ಹೋಗುತ್ತೆ, ಇದು ನಿಶ್ಚಯ. ಸಕರ್ಮ ಕೃತವಾನೇತತ್ ಕಾಲೋಪಹತ ಚೇತನ ಜೀವಿತಾಂತಕರಂ ಘೋರಂ ರಾಮಾದ್ ವ್ಯಸನಮಾಪ್ನುಹಿ. ಖಂಡಿತ ನೀನು ರಾಮನಿಂದ ದುಃಖಕ್ಕೀಡಾಗ್ತಿ. ಯಾಕೆಂದರೆ ನೀನು ಮಾಡಿದ ಕರ್ಮ ನೀನೇ ತೋಡಿಕೊಂಡ ದೊಡ್ಡ ಹೊಂಡಕ್ಕೆ ನಿನ್ನನ್ನು ಹಾಕಿಕೊಂಡು ಪಕ್ಕದಲ್ಲಿ ಚದುರಿ ಬಿದ್ದಿದ್ದ ಎಲ್ಲ ಮಣ್ಣನ್ನು ಎಳೆದುಕೊಳ್ತಾ ಇರುವ ದುಸ್ಥಿತಿ ನಿನ್ನ ಕೈಯಲ್ಲಿದೆ. ಜೀವಿತಾಂತಕರಂ ಘೋರಂ. ಈ ತಪ್ಪು ಕೇವಲ ನಿನ್ನ ಆರೋಗ್ಯವನ್ನು ಕೆಡಿಸುತ್ತೆ, ಮನಸ್ಸನ್ನು ಕೆಡಿಸುತ್ತೆ, ಸಂಪತ್ತನ್ನು ಕಳೆದು ಬಿಡುತ್ತೆ ಅಲ್ಲ, ಅದೆಲ್ಲ ಮತ್ತೆ ಬರುತ್ತೆ. ಆದರೆ ಜೀವಿತಾಂತಂ, ಈ ಶರೀರ ಜೊತೆಗಿನ ಸಂಬಂಧ ಅನ್ನೋದು ಕಳಚಿ ಹೋದರೆ ಮತ್ತೆ ಆ ಶರೀರದಿಂದ ಮಾಡಬೇಕಾದ ಸಾಧನೆಗಳಿಗೆ ಯಾವುದಕ್ಕೂ ಅವಕಾಶ ಇಲ್ಲದೆ ಅಲ್ಲೇ ಎಲ್ಲವೂ ಪೂರ್ಣ ವಿರಾಮವನ್ನು ತೆಗೆದುಕೊಳ್ಳುವಂಥದ್ದು. ಅಂಥ ಕೆಟ್ಟ ಘೋರವಾದ ತಪ್ಪನ್ನು ನೀನು ಮಾಡ್ತಾ ಇದ್ದಿ. ಹಂತೇದಾನೀಂ ಸಕಾಮಾಸ್ತು ಕೈಕೇಯಿ ಸಹ ಬಾಂಧವೈ ಹ್ರಿಯೇಯದ್ಧರ್ಮ ಕಾಮಸ್ಯ ಧರ್ಮಪತ್ನಿ ಯಶಸ್ವಿನಃ. ಆಗಲಿ, ಅಂತೂ ಕೈಕೇಯಿ ತನ್ನ ಬಾಂಧವರ ಜೊತೆಗೆ ಅವಳು ಬಯಸಿದಂತೆ ರಾಜ್ಯ ಅವರಲ್ಲೇ ಉಳಿಯಲಿ. ಅವಳ ಅಪೇಕ್ಷೆ ಇದ್ದದ್ದು ಹಾಗೆ ತಾನೇ. ರಾಮ ಕಾಡಿಗೆ ಹೋಗಿ ಅಲ್ಲೇನಾದರೂ ಕಷ್ಟಪಟ್ಟು ತನ್ನ ಹೆಂಡತಿಯನ್ನು ತಮ್ಮನನ್ನು ತನ್ನನ್ನು ಕಳೆದುಕೊಂಡು ಮುಂದೆ ನಿಷ್ಕಂಟಕವಾದ ರಾಜ್ಯವನ್ನು ತಾನೂ ತನ್ನ ಮಗ ಸೇರಿಕೊಂಡು ಆಳಿ ಅದೇ ಮುಂದಿನ ಪೀಳಿಗೆಯಲ್ಲಿ ನಮ್ಮ ರಾಜ್ಯ ಉಳಿಯಲಿ ಅಂತ ತಾನೇ ಅವಳು ಬಯಸಿದ್ದು. ಸಕಾಮ ಭವತು, ಅವಳು ಬಯಸಿದಂತೆ ಅದೆಲ್ಲ ನಡೆದು ಹೋಗಲಿ. ಯಾವುದಕ್ಕಾಗಿ ನಾನು ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತೊರೆದು ನಡೆದಿದ್ದನೋ ಆ ಧರ್ಮವೇ ನನ್ನನ್ನು ಈಗ ತೊರೆದು ದೂರ ನಿಂತಿದೆ. ಆಮಂತ್ರ ಯೇ ಜನಸ್ಥಾನೇ ಕರ್ಣಿಕಾರಾನ್ ಸುಪುಷ್ಪಿತಾನ್ ಕ್ಷಿಪ್ರಂ ರಾಮಾಯ ಶಂಸದ್ವಂ ಸೀತಾಂ ಹರತಿ ರಾವಣ. ಸೀತಾಂ ಹರತಿ ರಾವಣ, ಹೇಳಿ ನೀವು ರಾವಣ ಹೊತ್ತೊಯ್ದಿದ್ದಾನೆ ಸೀತೆಯನ್ನು ಅಂತ ಎಲ್ಲರ ಹತ್ರನೂ ಹೇಳ್ತಾಳೆ ಈ ಮಾತನ್ನು. ಜನಸ್ಥಾನದಲ್ಲಿರುವ ಈಗ ತಾನೇ ಅರಳಿರುವ ಚಂದದ ಚಿಗುರಿನ ಜೊತೆಗಿರುವ ಓ ಹೂಗಳೇ, ನಿಮ್ಮನ್ನು ನಾನು ಯಾವಾಗಲೂ ಬಂದು ಮೆತ್ತನೆ ಮಾತನಾಡಿಸಿ ನನ್ನ ಕರ್ತವ್ಯಕ್ಕಾಗಿ ನಾನು ಕೈಗೊಳ್ಳುವಾಗ ನಿಮಗೆ ನೋಯಿಸದಂತೆ ಕೇಳಿ ಕೊಯ್ತಾ ಇದ್ದೆ. ಓ ವನಸ್ಪತಿಗಳೇ, ನೋಯದಿರಿ, ನನ್ನ ರಾಮನಿಗಾಗಿ ನನ್ನ ಹೆದ್ದೈವಕ್ಕಾಗಿ ನಿಮ್ಮನ್ನು ಕೊಯ್ತಾ ಇದ್ದೇನೆ ಅಂತ. ಆಗ ನನ್ನ ಮಾತು ಕೇಳಿಸಿಕೊಂಡು ನೀವೆಲ್ಲರೂ ತಲೆಯಲ್ಲಾಡಿಸಿ ಆಗಲಿ ರಾಮನಿಗಾಗಿ ಕೊಯ್ದ ಸಂಗತಿ ಅದು ನಮ್ಮ ಭಾಗ್ಯ ಅಂತ ಈಗಲೂ ಹೇಳಿ ರಾಮ ಬಂದೊಡನೆ ನಿಮ್ಮನ್ನು ರಾಮನಿಗೆ ಮುಟ್ಟಿಸ್ತಾ ಇದ್ದ ಸೀತೆಯನ್ನು ರಾವಣ ಹೊತ್ತೊಯ್ತಾ ಇದ್ದಾನೆ ಅಂತ. ಮಾಲ್ಯವಂತಂ ಶಿಖರಿಣಂ ವಂದೇ ಪ್ರಸ್ರವಣಂ ಗಿರಿಂ. ಓ ಬೆಟ್ಟ, ಮಾಲ್ಯವಾನ್ ತುಳಿದು ನಿನ್ನಿಂದಾಗಿ ಎಲ್ಲ ಸೌಕರ್ಯವನ್ನು ಪಡೀತಾ ಇದ್ದಂತಹ ಸೀತೆ ನಿನಗೆ ವಂದಿಸ್ತಾ ಇದ್ದೇನೆ, ಸೀತೆಯನ್ನು ರಾವಣ ಅಪಹರಿಸಿದ್ದಾನೆ ಅಂತ ಹೇಳು. ಹಂಸಕಾರಂಡವಾ ಕಿರಣಂ ವಂದೇ ಗೋದಾವರೀಂ ನದೀಂ. ಗೋದಾವರಿ ನದಿಗೆ ನಾನು ನಮಸ್ಕರಿಸ್ತಾ ಇದ್ದೇನೆ. ಹೇ ಗೋದಾವರಿ, ನಿತ್ಯವೂ ನಿನ್ನಲ್ಲಿ ಒಂದು ಸಂಧ್ಯೆಯನ್ನು ನಡೆಸ್ತಾ ಇರುವ ಹೊತ್ತಿನಲ್ಲಿ ನಿನ್ನನ್ನು ಕೇಳಿ ದೇವತೆಗಳಿಗೆ ತರ್ಪಣಾದಿಗಳನ್ನು ಕೊಟ್ಟು ಕರ್ತವ್ಯವನ್ನು ನಿತ್ಯಾನುಷ್ಠಾನವನ್ನು ಮಾಡ್ತಾ ಇದ್ದಾಗ ನೀನು ಪ್ರೀತಿಯಿಂದ ನನ್ನ ಕೈಗೆ ಒದಗಿ ಬಂದು ಆ ನೀರಿನ ಮೂಲಕ ದೇವತೆಗಳಿಗೆ ತೃಪ್ತಿಯನ್ನು ಒದಗಿಸ್ತಾ ಇದ್ಯಲ್ವೇ. ಓ ತಾಯಿ, ಹೇಳು. ಕ್ಷಿಪ್ರಂ ರಾಮಾಯ ಶಂಸತ್ವಂ. ಕೂಡಲೇ ಹೇಳಿಬಿಡಿ ನನ್ನ ರಾಮನಿಗೆ ಈ ರಾವಣ ಸೀತೆಯನ್ನು ಹೊತ್ತೊಯ್ದಿದ್ದಾನೆ ಅನ್ನುವ ಸಂಗತಿಯನ್ನು. ದೈವತಾನಿಚಯಾನ್ಯಸ್ಮಿನ್ ವನೇ ವಿವಿಧ ಪಾದಪೇ ನಮಸ್ಕಾರ. ಅಂತೆಯೇ ವಿವಿಧ ರೀತಿಯ ಪ್ರಾಣಿಗಳನ್ನು ಓಡಾಡಿಸಿಕೊಳ್ಳಿಕ್ಕೆ ಬೇಕಾದ ರಕ್ಷೆಯನ್ನು ನೀಡುವ ಮೂಲಕ ಏನೇನು ರಕ್ಷಣೆ ಕೊಟ್ಟಿದ್ರೋ ಆ ಎಲ್ಲ ದೇವತೆಗಳಿಗೆ ನಮಸ್ಕರೋಮ್ಯಹಂ ತೇಭ್ಯ. ಎಲ್ಲರಿಗೂ ನನ್ನ ನಮಸ್ಕಾರ ಇರಲಿ. ಅಂದರೆ ಅವಳು ರಕ್ಷಿಸಿ ಅಂತ ಮಾತ್ರ ಹೇಳಲಿಲ್ಲ. ಇಲ್ಲಿಯ ತನಕ ನನಗೆ ನೀವು ಮಾಡಿದ ಉಪಕಾರಕ್ಕಾಗಿ ನಾನು ಪ್ರತಿಯಾಗಿ ಕೊಡಲಿಕ್ಕೇನೂ ಇಲ್ಲ,
ನಿಮ್ಮ ಉಪಕಾರವನ್ನು ಸ್ಮರಿಸ್ತಾ ಇದ್ದೇನೆ ಅಂತ ತನಗೆ ಅಪಾಯ ಆದಾಗಲೂ ಸ್ಮರಿಸಿ ಸಾಧ್ಯವಾದರೆ ರಾಮನಿಗೆ ನನ್ನನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮಾಡುವ ಪ್ರಯತ್ನದಲ್ಲಿ ನಿಮ್ಮ ಹೇಳಿಕೆ ಬಹಳ ಮುಖ್ಯ ಆಗುತ್ತೆ ಅಂತ ಎಲ್ಲರಲ್ಲೂ ಈ ಮಾತನ್ನು ಹೇಳ್ತಾ ಇದ್ದಾಳೆ. ಒಬ್ಬ ಕವಿಯಾಗಿ ಮೇಘದೂತದಲ್ಲಿ ಮೋಡವನ್ನು ಮಾತನಾಡಿಸುವಾಗ ಈ ಒಳಚರ್ಯೆ ಎನ್ನುವುದನ್ನು ನಾವು ಅರ್ಥೈಸಿಕೊಳ್ಳಿಕ್ಕಾಗುವುದಿಲ್ಲ. ಆದರೆ ವಾಲ್ಮೀಕಿಗಳ ಮಾತಿನಲ್ಲಿ ಪ್ರತಿಯೊಂದು ಕೂಡ ಜಡವಾದ ಒಂದು ಪದಾರ್ಥ ಬರೀ ಜಡವಾಗಿ ಉಳಿಯುವುದು ಎಲ್ಲೂ ಇಲ್ಲ. ಜಡ ಪದಾರ್ಥ ಇದ್ದರೂ ಕೂಡ ಅದು ಬರೀ ಜಡವಾಗಿ ಯಾವತ್ತೂ ಉಳಿಯುವುದಿಲ್ಲ. ಜಡದ ಜೊತೆಗೊಂದು ತನ್ನ ಕಾರ್ಯವನ್ನು ಲೋಕದಲ್ಲಿ ನಡೆಸುವುದಕ್ಕಾಗಿ ಚೇತನದ ಸಹಕಾರವನ್ನು ಪಡೆದಿರುತ್ತೆ. ಬೆಟ್ಟದ ದೇವತೆಗಳು, ನದಿಯ ದೇವತೆಗಳು, ಮರಗಳ ದೇವತೆಗಳು, ಅಂದರೆ ಬಗೆ ಬಗೆಯ ಎಲ್ಲ ದೇವತೆಗಳನ್ನು ಕೂಗಿ ಕರೆದು ಶಂಸ ರಾಮನಿಗೆ ಹೇಳಿ ಅಂತ ಅಲ್ಲಿ ಅವನು ಅದನ್ನು ಪೇಲವವಾಗಿ ಕಾಳಿದಾಸ ಮಾತನಾಡ್ತಾ ಕಾಮಾರ್ಥ ಹಿ ಪ್ರಕೃತಿಕ ಪ್ರಣಾಶ್ಚೇತನಾಶ್ಚೇತನೇಶು, ತಲೆ ಕೆಟ್ಟವರಿಗೆ ಆ ಹೊತ್ತಿನಲ್ಲಿ ನಾನು ಈ ಕಂಬದ ಹತ್ರ ಮಾತಾಡ್ತಾ ಇದ್ದೇನೋ, ಗೋಡೆ ಹತ್ರ ಮಾತಾಡ್ತಾ ಇದ್ದೇನೋ, ಕಲ್ಗುಂಡಿನ ಹತ್ರ ಮಾತಾಡ್ತಾ ಇದ್ದೇನೋ ಅಂತ ಗೊತ್ತಿಲ್ಲದೆ ಯಾರತ್ರ ಬೇಕಾದರೂ ಸಂದೇಶವನ್ನು ಕೊಟ್ಟು ಕಳುಹಿಸಿ ಯಾರು, ಹಾಗಾಗಿ ಹೀಗೆ ಮೋಡದ ಹತ್ರ ಮಾತಾಡಿ ತನ್ನ ಪ್ರಿಯೆಗೆ ಅಲಕೆಯ ತನಕ ಹೋಗು ನೀನು ಅಂತ ದಾರಿಯುದ್ದಕ್ಕೂ ಮಾರ್ಗದರ್ಶನವನ್ನು ಮಾಡಿ ಕಳುಹಿಸಿಕೊಟ್ಟು ತನ್ನ ಸಂದೇಶವನ್ನು ಕೊಡ್ತಾ ಇದ್ದಾನೆ ಅಂತ ಸಮರ್ಥಿಸ್ತಾರೆ. ಕಾವ್ಯದ ದೃಷ್ಟಿಯಿಂದ ಸರಿ ಹೋಗುವುದಾದರೂ ಈ ಮುಖದಲ್ಲಿದ್ದಾಗ ಅತ್ಯಂತ ಹೆಜ್ಜೆ ತಪ್ಪಿದ ಮಾತುಗಳು ಬರುತ್ತೆ ಎನ್ನುವುದನ್ನು ಅಲ್ಲಗಳೆಯುವುದು ಸಾಧ್ಯ ಇಲ್ಲ. ಆದರೆ ಇಲ್ಲಿ ಸೀತೆ ತನ್ನನ್ನು ರಕ್ಷಿಸುವಂತ ರಾಮನಿಗೆ ಹೇಳಿ ಕಳುಹಿಸಿದ ಎಲ್ಲ ವಸ್ತುಗಳು ನಮಗೆ ಜಡವಾಗಿ ಕಂಡರೂ ಋಷಿಗಳಿಗೆ ಅದು ಯಾವತ್ತೂ ಜಡವಾಗಿ ಕಾಣುವುದಿಲ್ಲ. ಸೀತೆಗಂತೂ ಕಾಣುವುದು ಸಾಧ್ಯವೇ ಇಲ್ಲ. ಪ್ರಕೃತಿ ಮಾನಿನಿಯಾಗಿ ಸಹಜ. ವಿದಿತ್ವಾ ಮಹಾಬಾಹು ಅಮುತ್ರಾಪಿ ಮಹಾಬಲ ಆನೇಷ್ಯತಿ ಪರಾಕ್ರಮ್ಯ ವೈವಸ್ವತಹೃತಾಮಪಿ. ತನ್ನ ಪ್ರಿಯಳಾದ ಹೆಂಡತಿಯನ್ನು ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸುವವಳನ್ನು ಈ ರಾವಣ ಕರೆದು ಒತ್ತಾಯಪೂರ್ವಕವಾಗಿ ಅನ್ಯಾಯದಿಂದ ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋದನ್ನು ತಿಳಿಸಿ, ಖಂಡಿತ ನನ್ನನ್ನು ತಿಳಿದು ಮಹಾಬಾಹು ಎನಿಸಿದ ರಾಮಚಂದ್ರ ತನ್ನ ಪರಾಕ್ರಮದ ಮೂಲಕ ಈ ದುರುಳನ ಎದೆಯನ್ನು ಬಗೆದು ಕೈಕಾಲು ಮುರಿದು ನನ್ನನ್ನು ಮರಳಿ ತನ್ನಲ್ಲಿಗೆ ಕರೆಸಿಕೊಳ್ತಾನೆ ಅನ್ನುವ ವಿಶ್ವಾಸ ನನಗಿದೆ. ಮೃತ್ಯುವಿನ ದೇವತೆಯೇ ಅಕಸ್ಮಾತು ನನ್ನನ್ನು ಒಯ್ತಾ ಇದ್ದ ಅಂತಂದಾಗಲೂ ಅವನಿಂದಲೂ ಮರಳಿ ತರಬಲ್ಲ ಸಾಮರ್ಥ್ಯ ನನ್ನ ರಾಮನಿಗಿದೆ. ಈ ಹೊತ್ತಿನಲ್ಲಿ ಜೋರಾಗಿ ಅವಳ ಕೂಗು ದಿಗ್ದಿಗಂತಗಳನ್ನೆಲ್ಲ ಮುಟ್ಟುತ್ತಾ ಪ್ರತಿಧ್ವನಿಯಾಗಿ ಮೋಡಗಳು ತಾನೂ ಕೂಡ ಇದೇ ಮಾತನ್ನು ಹೇಳುತ್ತಾ ಉಳಿದವರಿಗೂ ಈ ಮಾತು 10 ಬಾರಿ ಕೇಳಿ ಅಕಸ್ಮಾತ್ ನಿದ್ದೆಯಲ್ಲಿದ್ದರೆ, ಎಚ್ಚರ ತಪ್ಪಿದ್ರೆ ಅವರಿಗೆಲ್ಲರೂ ಗೊತ್ತಾಗಲಿ ಅಂತ ಬೆಟ್ಟವೂ ಸಹಕರಿಸ್ತಾ ಇದೆ. ಈ ಹೊತ್ತಿನಲ್ಲಿ ಈ ಅನುರಣನ ಅಲ್ಲೇ ಒಂದು ಪ್ರಾಣಿಗೂ ಕಿವಿಗೆ ಬೀಳುತ್ತೆ. ಎಲ್ಲ ಪ್ರಾಣಿಗಳನ್ನು ಕೇಳಿಕೊಳ್ತಾಳೆ, ಎಲೆ ಪ್ರಾಣಿಗಳೇ, ನೀವೆಲ್ಲ ಓಡಾಡ್ತಾ ಈ ಕಾಡಿನಲ್ಲಿ ನಮ್ಮನ್ನೆಲ್ಲ ಕಂಡು ಸಂತೋಷಿಸಿದವರು, ನಾವು ನಿಮ್ಮನ್ನು ಕಂಡು ಸಂತೋಷಿಸಿದವರು, ಅದರಿಂದಾಗಿ ನಮ್ಮ ರಕ್ಷಣೆಗೆ ಇರಿ ಅಂತ ಹೀಗೆ ಹೇಳಿದಾಗ ಅಲ್ಲಿರುವ ಪ್ರಾಣಿಯೊಂದು ಆಕೆಯ ಕೂಗಿಗೆ ಕಿವಿಯಾಗುತ್ತೆ. ಕಿವಿಯಾಗಿ ತನ್ನ ಕೈಯಲ್ಲಿ ಸಾಧ್ಯವಾಗುವಂತಹ ಕೆಲಸವನ್ನು ಮಾಡುವ ಪ್ರಯತ್ನವನ್ನು ಮಾಡುತ್ತೆ. ಹೇಗೆ ಆ ಪ್ರಾಣಿಯ ಸಹಕಾರ ಸೀತೆಗೆ ಸಿಕ್ಕಿತು ಅನ್ನೋದನ್ನು ಮತ್ತೆ ಮುಂದಿನ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.